ಎಲ್ರಿಗೂ ನಮಸ್ಕಾರ. ಬುವಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Talk to me, numbers never lie, add it up, that's me. I said 23. ಸೊ ಗಾಯ್ಸ್, ಇವತ್ತು ನಾನು ನನ್ನ ಹಳೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಯಾಕಂದರೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಕಾಲೇಜ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಇದಕ್ಕೆ ಅದು ಯೂನಿವರ್ಸಿಟಿಗೆ ಹೋಗಬೇಕು, ಕೆಲಸಗಳಿದೆ. ಸೊ ಬನ್ನಿ ಹೋಗೋಣ, ಹೋಗಿ ಅದೇನು ಕತೆ ಅಂತ ನೋಡೋಣ. ತೇಜು ಜೊತೆ ಹೋಗ್ತಾ ಇದ್ದೀನಿ, ನೋಡೋಣ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಕಾಲೇಜಿಗೆ ಬಂದಿದ್ದೀನಿ ಎಷ್ಟೋ ದಿವಸ ಆದಮೇಲೆ. ನೋಡಿ ಸೆಕ್ಯೂರಿಟಿ ಬರ್ತಾವ, ನಮ್ಮನ್ನು ಕೇಳೋಕ್ಕೆ ಬರ್ತಾವನು, ಗಿಫ್ಟ್ ಬಳಸ್ಬೇಡಿ ಅಂತ. ನೋಡಿ ಗಾಯ್ಸ್, ತೇಜು ನಮ್ಮ ಹಳೆ ಕಾಲೇಜು, ನಾವೆಲ್ಲ ಇಲ್ಲೇ ಗಾಯ್ಸ್, ಇದೇ ಕಾಲೇಜಲ್ಲೇ ಪರಿಚಯ ಆಗಿದ್ದು. ಡಾಕ್ಯುಮೆಂಟ್ಸ್ ರೆಡಿ ಇದೆ, ಹೋಗಿ ಸೈನ್ ಮಾಡಿಸ್ಕೊಂಡು ಹೋಗ್ಬೇಕು ಇವಾಗ ಯೂನಿವರ್ಸಿಟಿಗೆ. ಬನ್ನಿ, ಇವತ್ತು ಡೌಟ್ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಏನೋ ಏನು ಇಲ್ಲ, ಎಷ್ಟಿದೆ ನೋಡಿ ಗೈಸ್, ಫೈನು ₹750 ನಾವು ಕಾಲೇಜಲ್ಲಿ ಓಡಾಡಿರೋ ಗಾಡಿಲಿರೋ ಫೈನ್ ಗೈಸ್ ಇವೆಲ್ಲ. ಇಲ್ಲಿ ಚೆಕ್ ಮಾಡ್ತಾವನಿ, ಅದು ಆಫ್ ರೇಟಿಗೆ ಬಂದು 7,750. ಫುಲ್ ಅಂದರೆ ಎಷ್ಟಿರ್ಬೋದು, ಇನ್ನು ಯೋಚನೆ ಮಾಡು. 14,000 15,500 ಕಾಲೇಜಿಗೆ ಬಂದ್ಬಿಟ್ಟು ಮೆಮೊರೀಸ್ ನೆನೆಸ್ಕೊಂಡು ಫೈನ್ ನೆನೆಸ್ಕೊತಾವನ್ ಗೈಸ್ ಸ್ಟೇಜು. ನೋಡ್ರಿ ಇಲ್ಲಿ ಬಾರಿ, ಇಲ್ಲಿ ನಮ್ಮ ಅಕ್ಕ ನಮಗೆ ಎಲ್ಲ ರೆಡಿ ಮಾಡ್ತಾವ್ರೆ ಡಾಕ್ಯುಮೆಂಟ್ಸು. ಇಲ್ಲಿ ಫೈನ್ ನೋಡ್ತಾ, ಅಲ್ಲೇ ಪೇ ಅಂತ ಇತ್ತಲ್ಲೋ. ನೋಡಿ ಗಾಯ್ಸ್, ಇದು ಓಪನ್ ಆಯ್ತಾ ಇಲ್ವಾ ಗೊತ್ತಿಲ್ಲ, ಓಪನ್ ಇಲ್ಲ ಗೈಸ್. ಇಲ್ಲಿ ನಾವು ಎಷ್ಟು ಫಂಕ್ಷನ್ಗಳು ಮಾಡಿದ್ದೋ, ನಾವೆಲ್ಲ ಹೋಸ್ಟ್ ಮಾಡ್ತಿದ್ದೋ ಇಲ್ಲೆಲ್ಲ ಫಂಕ್ಷನ್ನು. ಅಲ್ಲಿ ಪ್ರಿನ್ಸಿಪಲ್ ರೂಮು. ಈಗ ಕಾಲೇಜೆಲ್ಲ ನಾನು ಟೂರ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಟೈಮ್ ಇಲ್ಲ. ಡಾಕ್ಯುಮೆಂಟ್ಸ್ ತೊಗೊಂಡಾಯ್ತು, ಈಗ ಯೂನಿವರ್ಸಿಟಿಗೆ ಹೋಗಿ ಮೇನ್ ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು ಗೈಸ್. ಬನ್ನಿ ಹೋಗೋಣ. ಎಷ್ಟು ಜನ ವೆಯ್ಟ್ ಮಾಡ್ತಾವ್ರು ನೋಡಿ ಗೈಸ್. ಇಲ್ಲಿ ನಾನು ಸೈನ್ ಮಾಡಿಸ್ಕೋಬೇಕು, ಸೊ ಅದಕ್ಕೋಸ್ಕರ ವೆಯ್ಟಿಂಗು. ತೇಜು ಈ ಥರ 4-5 ಅವರ್ ವೆಯ್ಟ್ ಮಾಡಿದ್ದಾನಂತೆ ಇಲ್ಲಿ. ನಾನು ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್, ಸೈನ್ ಮಾಡಿಸ್ಕೊಂಡು ಹೋಗ್ಬೇಕು. ಗೊತ್ತಲ್ಲ ನಮ್ಮದು ಗೌರ್ನಮೆಂಟು ಹೆಂಗೆ ಅಂತ, ಸೂಪರ್ ಫಾಸ್ಟ್. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಕೆಲಸ ಮುಗಿಸಿದ್ರೆ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಗೆ ಬರುತ್ತೆ ಗೈಸ್, ಅದಕ್ಕೋಸ್ಕರ ಓಡಾಡ್ತಾ ಇದ್ದೀನಿ. ಟೈಮ್ ಸೆನ್ಸೇ ಇಲ್ಲ ಗೈಸ್, ಇಲ್ಲಿ ಯಾರಿಗೂ ಟೈಮ್ ಸೆನ್ಸೇ ಇಲ್ಲ. ಕರೆಕ್ಟ್ ಟೈಮ್ 2 ಗಂಟೆಗೆ ವಿಸಿಟಿಂಗ್ ಅವರ್ಸ್ ಅಂದ್ಬಿಟ್ಟು ಇಲ್ಲಿ 2:15 ಆಯಿತು, ಇನ್ನೂ ಯಾರೂ ಬಂದೇ ಇಲ್ಲ. ಅದಕ್ಕೆ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಬರ್ಬೇಕು ಗೈಸ್, ಸ್ವಲ್ಪ ಬೇರೆ ಕೆಲಸ ಇದೆ. ಅದಕ್ಕೆ ಹೋಗಿ ತಿರ್ಗಾ ಬರ್ಬೇಕು ನಾನು ಇಲ್ಲಿಗೆ, ಒಂದು ಸೈನ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಮನೆಗೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು, ಬೇರೆ ಕೆಲಸ ಇದೆ ಅದು ಮುಗಿಸ್ಕೊಂಡು 5:15ವರೆಗೂ ಇರುತ್ತಿಲ್ಲಿ. ಆಮೇಲೆ ಬಂದ್ಬಿಟ್ಟು ಸೈನ್ ಮಾಡಿಸ್ಬಿಟ್ಟು ಡಾಕ್ಯುಮೆಂಟ್ ಕೊಡ್ತೀನಿ ಗೈಸ್. ಹರ್ಬಲ್ ಲೈಫಿಗೆ ಬಂದಿದೆ ಗೈಸ್ ಶೇಕ್ ತೊಗೊಳಕ್ಕೆ. ಶೇಕ್ ತೊಗೊಂಡು ಈಗ ಪ್ರೋಟೀನ್ ಪೌಡ್ರ್ ತೊಗೊಂಡು ಮನೆಗೆ ಹೋಗಬೇಕು. ಈಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ ಗೈಸ್. ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಲಾಸ್ಟ್ ರಿಜಿಸ್ಟರ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಬೇಡಮ್ಮ ಸಾಕು, ಅದು ಹಾಕೋಕ್ಕೆ ಬರಬೇಕು, ಸುಮ್ಮನೆ ಅನ್ನೋಕ್ಕಾಗಲ್ಲ ಅದು. ಬರೀ ಗಲಾಟೆ ಗೈಸ್, ಬರೀ ಗಲಾಟೆ. ಸ್ಕೂಲಿಂದ ಬಂದ್ಮೇಲೆ ಮುಗೀತು, ಬಿಡೋದೇ ಇಲ್ಲ. ಹಾಕ್ಲಿಸ್ತಾವ್ರ ಅವರು, ಸುಮ್ಮನೆ ಬಿಡ್ತಾರೆ, ಬಿಡೋದೇ ಇಲ್ಲ, ಬರೀ ಗಲಾಟೆ. ಸೊ ಗೈಸ್, ಈಗ ತಾನೇ ಒಂದು ಸ್ವಲ್ಪ ಕೋರ್ಸ್ ಕ್ಲಾಸ್ ಇತ್ತು. ಕೋರ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಗ ನಾನು ಮಧ್ಯಾಹ್ನ ನಾನು ಹರ್ಬಲ್ ಲೈಫ್ ತರಕ್ಕೆ ಹೋಗಿದ್ದೆ ಗೈಸ್. ಬಟ್ ಸಾಯಂಕಾಲ ಮಳೆ ಬಂತು, ಜೋರಾಗಿ ಮಳೆ ಬಂತು. ಆಮೇಲೆ ಹರ್ಬಲ್ ಲೈಫ್ ಅದು ಸಿಗಲಿಲ್ಲ. ತಿರ್ಗಾ ನಾಳೆ ಬೇರೆ ಅದಕ್ಕೆ ಹೋಗಬೇಕು. ಬರ್ತಾ ಟೈರ್ ಬೇರೆ ಪಂಚರ್ ಆಗೋಯ್ತು ಗೈಸ್ ನಂದು. ಸೊ ಅಷ್ಟೆಲ್ಲ ಕೆಲಸ ಆಯಿತು ಗೈಸ್ ಇವತ್ತು.
ಇನ್ನು ಮುಂದೆ ಕನ್ಸಿಸ್ಟೆನ್ಸ್ ಆಗಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ತೀನಿ ಗೈಸ್, ಬಟ್ ಕನ್ಸಿಸ್ಟೆನ್ಸ್ ಆಗಿರೋಕ್ಕೆ ಇನ್ಮೇಲಿಂದ ಪ್ರಯತ್ನ ಪಡ್ತೀನಿ. ಇಷ್ಟು ದಿನ ಬ್ರೇಕ್ ತೊಗೊಂಡಿದ್ದು ಇಟ್ಸ್ ಆಲ್ ಬಿಕಾಸ್ ಸಮ್ ಫ್ಯಾಮಿಲಿಲಿ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅದರಿಂದ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇರಲಿ, ಪರವಾಗಿಲ್ಲ, ಅದೊಂದು ಫೇಸು. ಬಟ್ ಅಲ್ಲಿ ನಾನು ತಿರ್ಗಾ ಪದೇ ಪದೇ ಅದನ್ನೇ ಮಾಡ್ತಾಯಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ಹೆಲ್ತ್ ಇಶ್ಯೂಸ್ ಆಗಲಿ ಏನಾದರೂ ಆಗಲಿ. ಸೊ ಅದರಿಂದ ಇಷ್ಟು ದಿನ ನಾನು ವೀಡಿಯೋ ಮಾಡ್ತಾಯಿರಲಿಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಾಗಿ ಮಾಡ್ಕೊಂಡು ಹೋಗ್ತೀನಿ. ಈಗೇನು ನೀವೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಈ ಥರ ಏನು ಸಪೋರ್ಟ್ ಮಾಡ್ತಾಯಿದ್ದೀರಿ, ಇದೇ ಥರ ಮಾಡಿ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ತಿರ್ಗಾ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್, ಮಚ್ ಲವ್, ಗುಡ್ ನೈಟ್ ಆ್ಯಂಡ್ ಬಾಯ್ ಬಾಯ್.